ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಹಿರಿಸಾವೆ ಕಿರಣ್. ನೀಳ್ಗತೆ ಲಿಚ್ಛಪಿಯ ಭಾಗ 4, 29 ಆಗಸ್ಟ್ 2021. ಇಲ್ಲಿಯವರೆಗೆ ಶೃಂಗ ಸಾಮ್ರಾಜ್ಯದ ರಾಜ ಸುಮೇರು ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ನೃತ್ಯ ಕಲಾ ಸ್ಪರ್ಧೆ ಏರ್ಪಡಿಸಿರುತ್ತಾನೆ. ಅದರಲ್ಲಿ ಪಕ್ಕದ ರಾಜ್ಯದ ಲಿಚ್ಛಪಿ ಎಲ್ಲ 5 ವಿಭಾಗಗಳಲ್ಲಿ ಗೆದ್ದು ನಾಟ್ಯ ತರಂಗಿಣಿ ಎಂಬ ಬಿರುದು ಸಂಪಾದಿಸಿರುತ್ತಾಳೆ. ಕೆಲ ದಿನಗಳ ಬಳಿಕ ಊರಿನ ಪ್ರಮುಖ ನೃತ್ಯ ಗುರು ಸುಮನಾಚಾರ್ಯರು ಲಿಚ್ಛಪಿಯನ್ನು ಕಂಡು ಮಾತಾಡಿಸಿ ಅವಳ ನೃತ್ಯವನ್ನು ಹೊಗಳುತ್ತಾರೆ. ಹಾಗೆಯೇ ಬೇಗ ಊರು ಬಿಟ್ಟುಬಿಡು, ಇಲ್ಲಿನ ರಾಜ್ಯ ಒಳ್ಳೆಯದಲ್ಲ ಎಂದು ಸಲಹೆ ನೀಡುತ್ತಾರೆ. ಈ ನಡುವೆ ಲಿಚ್ಛಪಿ ಹಾಗೂ ಅನಿರುದ್ಧನ ನಡುವೆ ಜಗಳವಾಗುತ್ತದೆ. ಈ ಭಾಗ 4ರಲ್ಲಿ ಓದಿ ವ್ಯೂಹ, ಪ್ರತಿವ್ಯೂಹ, ಚಕ್ರವ್ಯೂಹ. ನಿಧಾನವಾಗಿ ಲಿಚ್ಛಪಿ ಅನಿರುದ್ಧನ ಬಳಿ ಬಂದು ಕೂತು, ಹೇಳು, ಈ ರಾಜರಿಬ್ಬರಿಗೆ ಏನು ದ್ವೇಷ? ಆಗ ಅನಿರುದ್ಧ, ಹೊಟ್ಟೆ ಹಸಿತಾ ಇದೆ, ಏನಾದರೂ ಸ್ವಲ್ಪ ಹಾಲು ಹಣ್ಣು ಕೊಡು, ಎಲ್ಲ ವಿವರವಾಗಿ ಹೇಳುವೆ ಎಂದು ಬಚ್ಚಲಿಗೆ ಹೋಗಿ ಬಂದು ಕೂತ. ಈ ನಡುರಾತ್ರಿಯಲ್ಲಿ ಎಂಥದ್ದು ಹಾಲು ಹಣ್ಣು, ದೆವ್ವಗಳುಣ್ಣುವಂತೆ ಎಂದರೂ ಸಹ ಒಳಗೆ ಹೋಗಿ 2 ಬಾಳೆಹಣ್ಣು, 1 ಕಿತ್ತಳೆ, ಗೋಡಂಬಿ, ಉತ್ತುತ್ತೆ ಎದುರಿಗಿಟ್ಟಳು. ಬಾಳೆಹಣ್ಣು ಸುಲಿಯುತ್ತಾ ಅನಿರುದ್ಧ, ರಾಜರುಗಳಿಗೆ ಇನ್ನೇನು ದ್ವೇಷ ಇರುತ್ತೆ? ನಿನ್ನಂಥ ಚೆಲುವೆಯರಿಗಾಗಿ ಹೊಡೆದಾಡುತ್ತಾರೆ, ಇಲ್ಲ ಭೂಮಿಗಾಗಿ ಬಡದಾಡ್ತಾರೆ ಅಷ್ಟೇ ಎಂದ ನಿರುಮ್ಮಳವಾಗಿ. ಆದರೂ ನೇರವಾಗಿ ಯುದ್ಧವನ್ನು ಎದುರಿಸಲಾಗದೆ, ಸೋಲಿಸಲಾಗದೆ, ಹೀಗೆ ನಿನ್ನ ಮುಖಾಂತರ ಶತ್ರುವಿನ ಕೋಟೆಗೆ ಹಿಂಬಾಗಿಲ ಸಂಚು ನಡೆಸುತ್ತಿರುವುದು ಸರಿಯೇ? ಕೆಣಕಿದಳು ಲಿಚ್ಛಪಿ ಅವನ ಬಾಯಿಂದಲೇ ಕೇಳುವಂತೆ. ಒಂದು ಉತ್ತುತ್ತೆ ಕಡಿಯುತ್ತಾ ಅನಿರುದ್ಧ, ನಿನಗೆ ರಾಜನೀತಿ ಗೊತ್ತಾಗೋಲ್ಲ ಲಿಚ್ಛಪಿ. ರಾಜಕಾರಣದಲ್ಲಿ ಸರಿ ತಪ್ಪುಗಳಿಲ್ಲ, ನೀತಿ ನಿಯಮಗಳಿಲ್ಲ, ನೈತಿಕತೆಯ ಹಂಗಿರೋಲ್ಲ. ಅಧಿಕಾರಕ್ಕಾಗಿ ಏನು ಮಾಡಿದರೂ ತಪ್ಪಲ್ಲ. ಅದಕ್ಕೆ ಪ್ರಜಾಕ್ಷೇಮವೆಂಬ ಚೌಕಟ್ಟು, ರಾಜನ ಮಾತೆ ಶಾಸನ, ರಾಜನಿಷ್ಠೆಯೇ ರಾಜ್ಯನಿಷ್ಠೆ. ಹಾಗೆ ನೋಡಿದರೆ ನಮ್ಮ ಪ್ರಭುಗಳು ಈ ಸುಮೇರುವಿನಷ್ಟು ಕೆಟ್ಟವರಲ್ಲ, ಪ್ರಜಾನುರಾಗಿಗಳು ಎಂದು ಹೆಮ್ಮೆಯಿಂದ ತನ್ನ ಸ್ವಾಮಿಯನ್ನು ಬಿಟ್ಟುಕೊಡದೆ ಸ್ವಲ್ಪ ವಿಷಣ್ಣವಾದ ಮುಖ ತೋರಿದ ಲಿಚ್ಛಪಿ, ಇಬ್ಬರ ಸ್ವಭಾವವು ಗೊತ್ತಿದ್ದದ್ದೇ ಬಿಡು. ಇಬ್ಬರು ಜಿಂಕೆಗಳನ್ನು ಬೇಟೆಯಾಡುವ ಹುಲಿಗಳೇ, ಕಾಡಾಗಲಿ ನಾಡಾಗಲಿ. ನಿಜವಾದ ಹುಲಿ ಹಸಿವಾದಾಗ ಮಾತ್ರ ಬೇಕಿದ್ದಷ್ಟು ಬೇಟೆಯಾಡುತ್ತೆ. ಆದರೆ ಈ ರಾಜರು, ಅವರ ವಂಶಸ್ಥರು ವಿನಾಕಾರಣ ರಾಜ್ಯಗಳನ್ನು, ಸಂಪತ್ತನ್ನು, ಪ್ರಜೆಗಳನ್ನು, ಹೆಣ್ಣನ್ನು ಬೇಟೆಯಾಡುತ್ತಾರೆ, ಲೂಟಿ ಮಾಡುತ್ತಾರೆ. ಪ್ರಪಂಚದ ಸಿರಿಯೆಲ್ಲ ತಮ್ಮ ಕಾಲ ಬುಡ ಬಿದ್ದಿರಬೇಕೆಂದು ಬಯಸುತ್ತಾರೆ. ಈ ವಿಷಯದಲ್ಲಿ ಇಬ್ಬರು ರಾಕ್ಷಸರೇ ಎಂದು ಮನದಲ್ಲೇ ಅಂದುಕೊಂಡಳು. ಬಾಯಿ ಬಿಟ್ಟರೆ ಅದು ಅನಿರುದ್ಧನಿಗೆ ಪಥ್ಯವಾಗೋಲ್ಲ ಎಂದು ಸುಮ್ಮನಾಗಿ. ಕಿತ್ತಳೆ ಬಿಡಿಸುತ್ತಾ ಅನಿರುದ್ಧ, ಯಾಕೆ ಹಾಗೆ ಹೇಳಿದನೆಂದರೆ, ಈ ಸುಮೇರುವಿನ ಅಪ್ಪ ಇದ್ದಾಗ, ನಮ್ಮ ಪ್ರಭುಗಳ ಅಪ್ಪ ಇದ್ದಾಗ 2 ರಾಜ್ಯಗಳು ಮಿತ್ರರಾಗಿದ್ದವು. ಸುಮೇರು ಮಹತ್ವಾಕಾಂಕ್ಷಿ, ಆಸೆ ಬುರುಕ, ಸುಮ್ಮನೆ ಮೇಲೆ ಬಿದ್ದು ನಮ್ಮ ಮೇಲೆ ಯುದ್ಧ ಮಾಡಿದ, ಇಲ್ಲಿನ ಸಂಪತ್ತಿಗಾಗಿ. ಅದು 1 ಅಲ್ಲ 2 ಅಲ್ಲ 3 ಬಾರಿ. ಇವನಷ್ಟು ದೊಡ್ಡ ರಾಜ್ಯವೂ ಅಲ್ಲ, ದೊಡ್ಡ ಸೈನ್ಯವೂ ಇರಲಿಲ್ಲ ನಮ್ಮ ಬಳಿ. ಆದರೂ ನಮ್ಮವರು ವೀರಾವೇಶದಿಂದಲೇ ಯುದ್ಧ ಮಾಡಿದ್ದಾರಂತೆ. ನಮ್ಮ ರಾಜನನ್ನು ಸೋಲಿಸಿ ಸೆರೆ ಹಿಡಿದು ಬಿಟ್ಟನಂತೆ ಈ ಸುಮೇರು ಎಂದ ಹಲ್ಲು ಕಡಿಯುತ್ತ. ಮತ್ತೆ ಕೆಣಕಿದ ಲಿಚ್ಛಪಿ, ಸೋತವರನ್ನು, ಶತ್ರುಗಳನ್ನು ಸಾಯಿಸುವವರೇ ಹೆಚ್ಚು. ಅಂಥದ್ದರಲ್ಲಿ ಕ್ಷಮಿಸಿದ್ದು ಸುಮೇರುವಿನ ದೊಡ್ಡ ಗುಣವೇ ಅಲ್ಲವೇ ಎಂದಳು ಮುಗ್ಧಳಾಗಿ. ಕಿತ್ತಳೆ ಹಣ್ಣನ್ನು ಪೂರ ಹಿಂಡಿ ಹಾಗೆ ಬಾಯಿಗೆ ರಸ ಸುರಿವಿಕೊಂಡ ಅನಿರುದ್ಧ, ಅದಕ್ಕೆ ನಿನಗೆ ರಾಜಕಾರಣ ಅರ್ಥವಾಗೋಲ್ಲ ಅಂದಿದ್ದು. ರಾಜನಿಗೆ ಯುದ್ಧದಲ್ಲಿ ಸೋಲಿಗಿಂತ ಸಾವೇ ಲೇಸು, ಶರಣಾಗತಿಗಿಂತ ಮಣ್ಣಾಗುವುದನ್ನೇ ಬಯಸುತ್ತಾನೆ. ಕ್ಷಮೆಗೊಳಗಾಗುವುದಕ್ಕಿಂತ ಆತ್ಮಹತ್ಯೆಯನ್ನು, ವೀರ ಮರಣವನ್ನು ಅಪೇಕ್ಷಿಸುತ್ತಾನೆ. ಅದರಲ್ಲೂ ಸಾರ್ವಜನಿಕ ಅವಮಾನವೆಂದರೆ ಅದು ರಾಜನಿಗೆ ನರಕಕ್ಕಿಂತ ಭೀಕರ. ಕೊಂಚ ಮೌನವಾದಳು ಲಿಚ್ಛಪಿ. ರಾಜಸಭೆಯಲ್ಲಿ ಕಾಲ ಮೇಲೆ ಕಾಲ ಹಾಕಿ
ಮೀಸೆ ನೀವುವವರು ರಥಸಂಚನಗಳಲ್ಲಿ ಕೈಬೀಸುತ್ತಾ ಎದೆಯುಬ್ಬಿಸಿ ನಡೆವ, ಯುದ್ಧಗಳಲ್ಲಿ ತೊಡೆತಟ್ಟಿ ಮುನ್ನಡೆವ, ಅಂತಃಪುರದಲ್ಲಿ ಹೊಗಳಿಕೆಯ ಮಳೆಯನ್ನೇ ನಿರೀಕ್ಷಿಸುವ, ಪಲ್ಲಂಗದಾಟದಲ್ಲಿ ಕೊಂಬಿಗೂನವಾದ ಗೂಳಿಯಂತೆ ಹೂಂಕರಿಸುವ ಈ ಸ್ವಘೋಷಿತ ನರಶ್ರೇಷ್ಠರು ಅವಮಾನವಾದಾಗ ಹೇಗೆ ಕಾಣಬಹುದು? ಪಂಜರದಲ್ಲಿನ ಹುಲಿಯಂತೆ ಬುಸುಗುಟ್ಟುತ್ತಾರೆಯೇ? ಕಟುಕ ಕತ್ತು ಹಿಸುಕಿದ ಕುರಿಯಂತೆ ವಿಲಿವಿಲಿಗುಟ್ಟುತ್ತಾರೆಯೇ? ಮಂಜಿನ ಪರ್ವತವೆಲ್ಲ ಕರಗಿ ನೀರಾಗಿ ಖಾಲಿಯಾದಂತೆ ಶೂನ್ಯರಾಗುತ್ತಾರೆಯೇ? ಆ ದೃಶ್ಯ ನೋಡುವ ಹಂಬಲ ಹಾಗೂ ಕುತೂಹಲವಾಯಿತು ಅವಳಿಗೆ. ತಿಳಿಯುವ ಕುತೂಹಲವಾಗಿ, ನಮ್ಮ ಪ್ರಭುಗಳಿಗೆ ಸಾರ್ವಜನಿಕವಾಗಿ ಅವಮಾನವಾಯಿತೆ? ಯಾವಾಗ? ಯಾರಿಂದ? ಹೇಗಾಯಿತು? ಹಲ್ಲು ಕಡಿದ ಅನಿರುದ್ಧ, ಹೆಂಡತಿ ಎದುರು ಅವಮಾನವೆಂದರೆ ಅದು ಸಾರ್ವಜನಿಕ ಅವಮಾನಕ್ಕಿಂತ ಭೀಕರ. ನಮ್ಮ ಪ್ರಭುಗಳಿಗೆ ನಿನ್ನ ಜಡೆಯಷ್ಟು ದೊಡ್ಡ ಮೀಸೆ ಹಾಗೂ ಅದರ ಮೇಲೆ ಅಮಿತವಾದ ಪ್ರೇಮ. ಈ ಸುಮೇರು ನಮ್ಮ ರಾಜನನ್ನು ಗೆದ್ದ ಮೇಲೆ ಸರಪಳಿ ಕಟ್ಟಿ ಅವರ ಪತ್ನಿಯೆದುರು ಅವಮಾನ ಮಾಡಿದನಂತೆ. ಅಷ್ಟು ದೊಡ್ಡ ಮೀಸೆ ನಿನ್ನಂಥ ಹೇಡಿಗಲ್ಲ, ಅದನ್ನು ಬೋಳಿಸಬೇಕು ಎಂದು ಮೌನವಾದ ಅನಿರುದ್ಧ ಸ್ವಲ್ಪ ಬಿಕ್ಕಳಿಸತೊಡಗಿದ. ಲಿಚ್ಚಪಿಯು ಈ ಬಗ್ಗೆ ಬಾಯಿಂದ ಬಾಯಿಗೆ ಹರಡಿದ್ದ ಗಾಳಿ ಸುದ್ದಿ ಕೇಳಿದ್ದಳು. ಯಾರೂ ಗಟ್ಟಿಯಾಗಿ ಮಾತಾಡದಿದ್ದರು. ಆ ಮಾತು ಹೇಳಿದ್ದ ಸುಮೇರು ರಾಜ ಅಮೃತಜಿತಬರನ ಹೆಂಡತಿಯ ಕೈಗೆ ಚಾಕು ಕೊಟ್ಟು ಅವನ ಮೀಸೆ ಕತ್ತರಿಸು ಎಂದನಂತೆ. ಬಿಕ್ಕಳಿಸುತ್ತಾ ಅವಳು ಪತಿ ಉಳಿದರೆ ಸಾಕೆಂದು ಸುಮೇರುವಿನ ಆಜ್ಞೆ ಪಾಲಿಸಿದ್ದಳಂತೆ. ನಿಜವಲ್ಲವೇ? ಇಂತಹ ಅವಮಾನ ಯಾವ ರಾಜ ಸಹಿಸುತ್ತಾನೆ? ಯಾವ ರಾಣಿ ಸಹಿಸುತ್ತಾಳೆ? ಸ್ವಲ್ಪ ಹೊತ್ತು ಬಿಟ್ಟು ಅನಿರುದ್ಧ, ನಂತರ ಸುಮೇರು ನಮ್ಮ ಪ್ರಭುಗಳನ್ನು ಕ್ಷಮಿಸಿ ಪ್ರತಿ ವರ್ಷ ತಪ್ಪದೆ ಕಪ್ಪ ಕಾಣಿಕೆ ಕೊಡಲು ಹೇಳಿ ಹೋದನಂತೆ. ಮಹಾರಾಜರಲ್ಲಿ ಸೇಡಿನ ಬೆಂಕಿ ಧಧಿಸುತ್ತಿದೆ. ಮಹಾರಾಣಿಯವರು ಮರೆತಾರೆಯೇ ಈ ಸನ್ನಿವೇಶವನ್ನು? ಸುಮೇರುವಿನ ಮೀಸೆಯನ್ನು ಕತ್ತರಿಸಿ ತನ್ನಿ, ಅಲ್ಲಿಯವರೆಗೂ ತಾನು ಯಾವುದೇ ಹೊಸ ಉಡುಗೆ, ಹೊಸ ಒಡವೆ ತೊಡೋಲ್ಲ, ಸಿಹಿ ಖಾದ್ಯ ಸೇವಿಸೋಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಾರಂತೆ. ಹೀಗೆ ಪ್ರತಿ ಊಟವೂ ಇಬ್ಬರಿಗೂ ದ್ವೇಷದ ಹಾಗೂ ಕ್ರೋಧದ ತುತ್ತಾಗಿ ಕಾಡುತ್ತಿದೆ ಎಂದಾಗ ಅನಿರುದ್ಧನ ಉಸಿರಾಟ ಏರುಪೇರಾಗುತ್ತಿರುವುದನ್ನು ಲಿಚ್ಚಪಿ ಗಮನಿಸುತ್ತಿದ್ದಳು. ತಾನು ಕೇಳಿದ್ದು ಗಾಳಿ ಸುದ್ದಿಯಲ್ಲ, ನಿಜವೇ ಹಾಗಾದರೆ ಎಂದು ಲಿಚ್ಚಪಿ ಮನದಲ್ಲಿ ಅಂದುಕೊಂಡಳು. ನಗುವು ಬಂತು. ಅರಮನೆಯ ದೈತ್ಯ ಕಂಬಗಳ ನಡುವಿನ ಸುದ್ದಿಗಳು ಮುಚ್ಚಿಟ್ಟಷ್ಟು, ಕಾಪಾಡಿದಷ್ಟು, ರಾತ್ರಿಯ ನೀರವತೆಯನ್ನು ಭೇದಿಸಿ ಏನೋ ಸ್ವರ ಹಾಡುವ ಜೀವುಗುಡುಕುವಿಕೆಯಂತ ಬಟ್ಟ ಬಯಲಾಗುತ್ತವೆ ಎಂದು ನಕ್ಕಳು. ಅನಿರುದ್ಧನೇ ಮುಂದುವರೆದು, ಅಂದಿನಿಂದ ಒಂದಿಲ್ಲೊಂದು ಸಂಚು ಮಾಡುತ್ತಲೇ ಇದ್ದಾನೆ ನಮ್ಮ ರಾಜ. ಇವನನ್ನು ಮುಗಿಸಲು ಯುದ್ಧ ಮಾಡಿ ಇವನನ್ನು ಗೆಲ್ಲಲಾಗುವುದು ಎಂಬುದು ಸೂರ್ಯನ ಬೆಳಕಿನಷ್ಟೇ ಸ್ಪಷ್ಟ. ಹೀಗಾಗಿ ಹಲವಾರು ತಂತ್ರಗಳನ್ನು ಹಣೆಯುತ್ತಿದ್ದಾನೆ. ನನಗೂ ಎಲ್ಲದರ ಅರಿವಿಲ್ಲ. ಆದರೆ ಸುಮೇರುವಿನ ಚಪಲಗಳನ್ನೆಲ್ಲ ಬಲ್ಲ ಮಂತ್ರಿ ಮಾಡಿರುವ ಸಂಚಿದು. ನಿನ್ನ ಬಗ್ಗೆ ಯಾರಿಗೂ ಇಲ್ಲಿ ತಿಳಿದಿಲ್ಲ ಎಂದು ಈ ವ್ಯೂಹ. ಇದನ್ನು ನಾವು ಸಾಧಿಸಲೇಬೇಕು ಲಿಚ್ಚಪಿ, ನಮ್ಮ ಜೀವ ಹೋದರು ಎಂದು ಸರ್ರನೆ ಲಿಚ್ಚಪಿಯನ್ನು ಪಕ್ಕಕ್ಕೆಳೆದ. ಲಿಚ್ಚಪಿ ನಿಂತಿದ್ದ ಜಾಗದ ಗೋಡೆಗೆ ಚೂರಿಯೊಂದು ವೇಗವಾಗಿ ಅಪ್ಪಳಿಸಿ ಅಲ್ಲಿದ್ದ ಕಲಾಕೃತಿಯನ್ನು ಧ್ವಂಸ ಮಾಡಿತು. ಇನ್ನೊಂದು ಚೂರಿ ನುಗ್ಗಿ ಅನಿರುದ್ಧನ ಎಡತೋಳನ್ನು ಸೀಳಿ ರಕ್ತ ಚಿಮ್ಮಿತು. ತನ್ನ ಸೊಂಟದಿಂದ ಚೂರಿ ತೆಗೆದು ಕಿಟಕಿಯೆಡೆ ಬೀಸಿದ ಅನಿರುದ್ಧ. ಯಾರೋ ಚೀರುತ್ತಾ ಓಡಿದ ಸದ್ದು ಕೇಳಿಸಿತು. ದಡಬಡಿಸಿ ಕಿಟಕಿ ಮುಚ್ಚಿದ ಅನಿರುದ್ಧ. ಅವನು ಓಡಾಡಿದ ಹಾದಿಗುಂಟ ರಕ್ತದ ತೊಟ್ಟುಗಳು ಚದುರಿದವು. ಮೈಯೆಲ್ಲ ಬೆವೆತಿದ್ದ ಲಿಚ್ಚಪಿ ಏನು ಮಾಡಬೇಕೆಂದು ಅರಿಯದೆ ಮೂಲೆಯಲ್ಲಿ ಮುದುಡಿ ಕುಳಿತಿದ್ದಳು, ಉತ್ತುತ್ತೆಯೊಳಗಿನ ಬೀಜದಂತೆ.
ಮಿತ್ರರೇ, ನೀಳ್ಗತೆ ಲಿಚ್ಚಪಿಯ ಭಾಗ 4 ಉಪಭಾಗ 2. ಮಧ್ಯಾಹ್ನ 3 ಇರಬಹುದು. ಅವಸರವಾಗಿ ನಡೆದು ಒಳಬಂದರು ಅಮಾತ್ಯ ರಮಣದೀಪದತ್ತರು. ಮಹಾರಾಣಿ ಶಾಕಾಂಬರಿ ದೇವಿಗೆ ನಮಸ್ಕರಿಸಿ ಕೂರದೆ ಅಲ್ಲೇ ಕಿಟಕಿಯಾಚೆ ನೋಡುತ್ತಾ ನಿಂತರು ಆಗಸವನ್ನೇ. ಆ ಕುಲಗೆಟ್ಟವಳ ಸಾವಿನ ಸಿಹಿ ಸುದ್ದಿ ತರುವೆರೆಂದು ಕಾದಿದ್ದರೆ ಅವಳಿಗೆ 2 ದಳಗಳ ಹೆಚ್ಚು ರಕ್ಷಣೆ ಕೊಟ್ಟಿದ್ದೀರಂತೆ. ಇದೇ ಏನು ಈ ಮಹಾ ಸಾಮ್ರಾಜ್ಯದ ಮಂತ್ರಿಗಳ ಸಾಮರ್ಥ್ಯ ಎಂದು ಕೋಪ, ಹತಾಶೆ ಹಾಗೂ ವ್ಯಂಗ್ಯಭರಿತ ಧ್ವನಿಯಲ್ಲಿ ಕೇಳಿದಳು ಮಹಾರಾಣಿ. ನಮ್ಮ ಎಲ್ಲ ಕಾರ್ಯಗಳು ಒಮ್ಮೊಮ್ಮೆ ಯಶಸ್ವಿಯಾಗುವಲ್ಲ ಮಹಾರಾಣಿ. ನಮಗೆ ಕಾಣದ ಕೈಗಳು, ಸರಕ್ಕನೆ ಕುಕ್ಕುವ ಹದ್ದುಗಳು, ಅನಿರೀಕ್ಷಿತವಾಗಿ ಎರಗುವ ತೋಳುಗಳು ಇಲ್ಲಿವೆ. ಆದರೆ ಅವು ನಮಗಿಂತ ಜಾಗೃತವಾಗಿವೆ ಎಂದು ಈಗ ಅರಿವಾಯಿತು ಎಂದನು ದೈನ್ಯದಿಂದ, ಆದರೆ ದೃಢವಾಗಿ. ಒಗಟನ್ನು ಬಿಡಿಸುವ ಆಟದ ಸಮಯವಲ್ಲ ಇದು ಮಂತ್ರಿಗಳೇ. ನೇರವಾಗಿ ವಿಷಯ ಹೇಳಿ. 10 ಜನ ನುರಿತ ಭಟರು ಹೋಗಿ ಒಂದು ಹೆಂಗಸನ್ನು ಕೊಲ್ಲಲಾಗಲಿಲ್ಲ ಎಂದರೆ ನಮ್ಮ ರಾಜ್ಯದಲ್ಲಿ ಬೇಟೆಗಾರರ ಕ್ಷಾಮವೆಂದೇ ನಾವು ಭಾವಿಸಬೇಕೇ, ಅಥವಾ ಅಮಾತ್ಯರ ಅತಿ ಬುದ್ಧಿವಂತಿಕೆ ಎಂದು ಪರಿಗಣಿಸಬೇಕೇ ಎಂದಳು ಕೆಣಕುವಂತೆ. ನಮ್ಮ ಭಟರು ಎಸೆದ ಚೂರಿ ವ್ಯರ್ಥವಾಗದು ದೇವಿ. ನಿಜದ ಸಂಗತಿ ಎಂದರೆ ಅವರನ್ನ ರಾತ್ರಿ ಚೂರಿ ಹಾಕಲೇ ಇಲ್ಲ ಅವಳಿಗೆ. ಕಣ್ಣಷ್ಟು ಅರಳಿಸಿದ ಮಹಾರಾಣಿ, ಇದೇನು ತಮಾಷೆ ಮಂತ್ರಿಗಳೇ? ಮತ್ತೆ ಅನಿರುದ್ಧನಿಗೆ ಗಾಯ ಹೇಗಾಯಿತು? ಲಿಚ್ಚಪಿಗೆ ಚೂರಿ ಎಸೆದವರಾರು? ತಲೆಯಾಡಿಸಿದ ಮಂತ್ರಿಗಳು, ಅದೇ ಇನ್ನೂ ಪತ್ತೆಯಾಗಬೇಕಿದೆ ಮಹಾರಾಣಿ. ನಮ್ಮ ಭಟರು ನಡುರಾತ್ರಿ 3ರ ಗಳಿಗೆಗೆ ಮನೆಗೆ ನುಗ್ಗಿ ಅವರನ್ನು ಕೊಲ್ಲಬೇಕಿತ್ತು. ಆದರೆ ಇವರು ಹೋಗುವ ಅರ್ಧ ತಾಸು ಮೊದಲೇ ಅಲ್ಲಿಗೆ ಬೇರೆ ಯಾರೋ ಹೋಗಿ ಅವರಿಬ್ಬರನ್ನು ಕೊಲ್ಲುವ ಸನ್ನಾಹ ಮಾಡಿದ್ದಾರೆ. ಆದರೆ ಅದೃಷ್ಟವಶಾತ್ ಲಿಚ್ಚಪಿ ತಪ್ಪಿಸಿಕೊಂಡಿದ್ದಾಳೆ. ಅನಿರುದ್ಧನಿಗೆ ಗಾಯಗಳಾಗಿವೆ. ಮಹಾರಾಣಿ ತಲೆ ಕೆರೆದುಕೊಂಡು, ಏನೂ ಅರ್ಥವಾಗುತ್ತಿಲ್ಲ ಮಂತ್ರಿಗಳೇ. ಯಾರು ಅವರ ಕೊಲೆಗೆ ಸಂಚು ಮಾಡಿರಬಹುದು? ಇಂದು ಪತ್ತೆ ಮಾಡುವೆ ತಾಯಿ. ಇದು ತೀರಾ ಅನಿರೀಕ್ಷಿತ. ಅವರ ಸಂಚು ವಿಫಲವಾಗಿ ನಮ್ಮದು ವಿಫಲವಾಗಿದೆ. ಆ ಅನಿರುದ್ಧನ ಸಮಯ ಪ್ರಜ್ಞೆಯಿಂದ. ಮುಖ ತಿರುಗಿಸಿದ ಮಹಾರಾಣಿ, ಶತ್ರುಗಳನ್ನು ಶ್ಲಾಘಿಸುವುದನ್ನು ಎಂದಿನಿಂದ ಕಲಿತೀರಿ ಅಮಾತ್ಯರೇ? ಬೇರೆ ರಾಜ್ಯದ ಒಂದು ಸಾಮಾನ್ಯ ಹೆಣ್ಣನ್ನು ಮುಗಿಸಲಾಗಲಿಲ್ಲ ನಿಮ್ಮ ಕೈಲಿ. 10 ರಾಜ್ಯ ಗೆದ್ದ ಉದ್ದಾಮ ಮಂತ್ರಿಗಳಿಗೆ ಎಂದು ಕೈಯನ್ನು ಉಯ್ಯಾಲೆಗೆ ಬಡಿದಳು. ಇನ್ನು 6 ತಾಸಲ್ಲಿ ಪತ್ತೆ ಮಾಡುವೆ. ಗೂಢಚಾರರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಆದರೆ ಅದಕ್ಕಿಂತಲೂ ಮುಖ್ಯವಾದ ಸಂಗತಿಗಳು ಈಗ ಸ್ಪಷ್ಟವಾಗಿವೆ ಎಂದು ತೊದಲಿದನು. ಮೀನು ಹಿಡಿದು ತನ್ನಿ ತಿನ್ನೋಣವೆಂದರೆ ಸಾಗರದ ನೀರು ಉಪ್ಪೆಂದು ಕಂಡುಹಿಡಿದರಂತೆ. ಏನದು ನಿಮಗಾದ ಅರಿವು? ಮತ್ತದೆ ಸಿಟ್ಟು, ಹತಾಶೆ, ವ್ಯಂಗ್ಯದ ಚಾಟಿ ಏಟು ಅವಳಿಂದ. ಶಾಂತವಾದ ಮಂತ್ರಿಗಳು, 3 ಸಂಗತಿಗಳು ಸ್ಪಷ್ಟವಾಗುತ್ತವೆ ಈ ಘಟನೆಯಿಂದ. ಆ ಅನಿರುದ್ಧ ಬರೀ ವಾದ್ಯಗಾರನಲ್ಲ, ಅವನೊಬ್ಬ ನುರಿತ ಯೋಧ. ಇಲ್ಲದಿದ್ದರೆ ಅಷ್ಟು ವೇಗವಾಗಿ ಹಾಗೂ ಕರಾರುವಾಕ್ಕಾಗಿ ಚೂರಿ ಎಸೆಯುವ ಚಾಕಚಕ್ಯತೆ ಸಾಮಾನ್ಯ ಪ್ರಜೆಗೆ ಸಾಧ್ಯವಿಲ್ಲ. ಅಂದರೆ ಅವನು ಲಿಚ್ಚಪಿಯ ಅಂಗರಕ್ಷಕನೋ, ಪತಿಯೋ ಅಥವಾ ಯೋಧನಾಗಿರಬೇಕು. ಅಲ್ಲದೆ ಇವನು ಅಥವಾ ಲಿಚ್ಚಪಿ ಇಬ್ಬರಲ್ಲೊಬ್ಬರು ವೈದ್ಯರಾಗಿದ್ದಾರೆ ಅಥವಾ ವೈದ್ಯಕೀಯ ಬಲ್ಲವರಾಗಿದ್ದಾರೆ. ಇಲ್ಲದಿದ್ದರೆ ವಿಷಪೂರಿತ ಚೂರಿ ಹೆಗಲಿಗೆ ತಾಕಿದಾಗ ಅವನು ಬದುಕಲು ಸಾಧ್ಯವೇ ಇರಲಿಲ್ಲ. ಆ ನಡುರಾತ್ರಿಯಲ್ಲಿ ಅವರು ವೈದ್ಯರನ್ನು ಅರೆಸಿ ಹೋಗಲೂ ಸಾಧ್ಯವಿಲ್ಲ. ಅಂದರೆ ಅವರು ಕೆಲ ಮದ್ದುಗಳನ್ನು, ಗಿಡಮೂಲಿಕೆಗಳನ್ನು ಮನೆಯಲ್ಲೇ ಇಟ್ಟುಕೊಂಡಿರಬೇಕು. ಇದರಲ್ಲಿ ಏನೋ ವ್ಯೂಹವಿದೆ. ಅದಕ್ಕೆ ಲಿಚ್ಚಪಿ ಸಖಿಯರನ್ನು ಇಟ್ಟುಕೊಂಡಿಲ್ಲ. ಆದರೆ ನಮ್ಮ ಮಾಹಿತಿಯ ಪ್ರಕಾರ ಅವರ ನೆರೆ ರಾಜ್ಯದ ಸಾಮಾನ್ಯ ಪ್ರಜೆಗಳು, ಕಲಾವಿದರು. ಹೀಗಾಗಿ ಏನಾದರೂ ಸಂಚಿದೆಯಾ ಎಂದು ಪತ್ತೆ ಹಚ್ಚಬೇಕಿದೆ. ಅದೆಲ್ಲ ನೀವು ನೋಡಿಕೊಳ್ಳಿ. ನಿಮಗೆ ಎಲ್ಲದರಲ್ಲೂ, ನಿದ್ದೆಯಲ್ಲೂ, ನಾಟ್ಯದಲ್ಲೂ, ಸಂಗೀತದಲ್ಲೂ, ಕುಡಿಯುವ ನೀರಲ್ಲೂ ಸಂಚೇ ಕಾಣೋದು.
ಇರಲಿ, ಈಗ ಮುಂದಿನ ಯೋಜನೆ ಏನು ಹೇಳಿ. ಈಗ ನಮ್ಮ ಕಾರ್ಯ ಇನ್ನೂ ದುಸ್ತರವಾಗಿದೆ ದೇವಿ, ಅಲ್ಲದೆ ಇಕ್ಕಟ್ಟಿನದೂ ಆಗಿದೆ. ಈ ವಿಷಯವೆಲ್ಲ ಪ್ರಭುಗಳಿಗೆ ಗೊತ್ತಾಗಿ ಅವರು ಲಿಚ್ಚಪ್ಪಿಯ ಮನೆಯನ್ನು ಅರಮನೆಯ ಪ್ರಾಂಗಣದೊಳಗಿನ ಮನೆಗೆ ಬದಲಾಯಿಸಿದ್ದಾರೆ. ಅಲ್ಲದೆ ಅವಳ ರಕ್ಷಣೆಗೆ ಭಟರನ್ನು ನೇಮಿಸಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಿಟ್ಟಿನಿಂದ ರಾಣಿ ಏನೆಂದು ತಲೆ ಎತ್ತಿದಾಗ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಲಿಚ್ಚಪ್ಪಿಯ ರಕ್ಷಣೆಯ ಹೊಣೆ ನನ್ನದೆಂದೇ ಹೇಳಿಬಿಟ್ಟಿದ್ದಾರೆ. ಹೇಳಿ, ಏನು ಮಾಡೋದು? ಎಷ್ಟೇ ಆಗಲಿ ನೀವು ಮಹಾರಾಜರ ಪರವೇ, ಅದು ನನಗೆ ಗೊತ್ತಿರುವ ವಿಷಯವೇ. ಮುಳ್ಳನ್ನು ಕೀಳಿರೆಂದು ಕೊಯ್ಯಿರೆಂದು ನಾನು ಹೇಳುತ್ತಿಲ್ಲ. ಅದರ ತುದಿ ಮುರಿಯಿರಿ, ನಿಶ್ಶಸ್ತ್ರಗೊಳಿಸಿರಿ. ಅದು ಸಾಧ್ಯವೇ? ಸ್ವಲ್ಪ ಕೋಪದಲ್ಲೇ ನುಡಿದಳು ಶಾಕಾಂಬರಿ. ಖಂಡಿತ ದೇವಿ, ಅವಳ ಸಂಚನ್ನು ಪತ್ತೆ ಮಾಡಿ ಆದಷ್ಟು ಬೇಗ ಜೈಲಿಗೋ ಅಥವಾ ರಾಜ್ಯದಿಂದ ಹೊರಗೋ ಹಾಕಿಸುವೆ. ನೀವು ನಿಶ್ಚಿಂತರಾಗಿರಿ ಎಂದು ಮೇಲೆ ಎದ್ದ. ನಿಶ್ಚಿಂತೆ ಹಾಗೂ ಅಂತಃಪುರ ಎರಡು ವಿರುದ್ಧ ಪದಗಳು ಎಂದು ನಿಮಗೆ ತಿಳಿಯದೆ ಸಕಲ ಶಾಸ್ತ್ರ ಪ್ರಾಜ್ಞರಾದ ಅಮಾತ್ಯರಿಗೆ ಎಂದು ನಕ್ಕಳು. ಹೌದು ದೇವಿ, ಆದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೀವು ನಿಶ್ಚಿಂತರಾಗಬೇಕು. ಬೃಹತ್ ಅರಣ್ಯದ ದೊಡ್ಡ ಮರದ ಮೇಲಿನ ಹೂವು ಕಾಯಿ ಹಣ್ಣಿನ ತರಹ ನಲಿದಾಡಬೇಕು. ಬೇರನ್ನು ಹೀರಿ ಬೆಳೆದು ಮೇಲಿಂದ ನಳನಳಿಸುತ್ತಾ ವನದ ಸೊಬಗು ಸವಿಯಬೇಕು. ಗಾಳಿಗೆ ನಲಿಯಬೇಕು, ವಾಲಬಾರದು. ಸೂರ್ಯನ ಶಾಖ ಹೀರಿ ಇನ್ನೂ ಚಿಗುರಬೇಕು, ಸುಟ್ಟುಕೊಳ್ಳಬಾರದು. ಮಳೆಯಲ್ಲಿ ಶುಭ್ರವಾಗಬೇಕು. ಮಳೆ ನೀರನ್ನು ಹೀರಬೇಕು, ಕೊಚ್ಚಿ ಹೋಗಬಾರದು. ಹೀಗೆ ಸುಡಿಬಿಸಿಲು, ಬಿರುಗಾಳಿ, ಜಡಿ ಮಳೆಯಲ್ಲೂ ಶಾಂತತೆ ಕಾಪಾಡಿಕೊಂಡು ಬೆಳೆಸುವುದೇ ಅಂತಃಪುರದ ಮನೋಧರ್ಮ, ಒಳಮರ್ಮ. ನಿಮಗೆ ಹೇಳುವಷ್ಟು ಬುದ್ಧಿವಂತನಲ್ಲ ನಾನು ಎಂದು ಹೇಳಬೇಕಾದ್ದನ್ನು ಹೇಳಿದ ನಯವಾಗಿ. ನಿಜ, ಮೊದಲು ಅವಳನ್ನು ನಿವಾರಿಸಿ, ಪ್ರಭುಗಳ ಮೇಲೂ ಗಮನವಿರಲಿ. ಆಗಲಿ ತಾಯಿ, ಪ್ರಭುಗಳ ಹಿತರಕ್ಷಣೆಯ ಚಿಂತೆ ಅಧಿಕವಾಗಿದೆ ಈಗ ನನಗೆ. ಅವಳ ಮೋಹದಲ್ಲಿ ಅವರು ಎಲ್ಲ ಸಂಚು ಮರೆತಿದ್ದಾರೆ, ಅಥವಾ ಹಾಗೆ ನಟಿಸುತ್ತಿದ್ದಾರೆ. ಅಲ್ಲದೆ ಲಿಚ್ಚಪ್ಪಿಯ ಸಂಚೇನು, ಅವಳನ್ನು ಕೊಲ್ಲಲು ಹವಣಿಸುವವರ ಸಂಚೇನು ಎಂದು ತಿಳಿಯಬೇಕಿದೆ. ಸದ್ಯಕ್ಕೆ ಎಲ್ಲವೂ ಒಗಟಾಗಿದೆ ಎಂದು ನಮಸ್ಕರಿಸಿದರು. ಒಗಟುಗಳೆಲ್ಲ ನಿಮ್ಮ ರಾಜಕಾರಣದ ಸುಗ್ರಾಸ ಭೋಜನದ ಉಪ್ಪಿನಕಾಯಿಯಂತೆ ಅಲ್ಲವೇ ಅಮಾತ್ಯರೇ? ಅವಿಲ್ಲದಿದ್ದರೆ ಸ್ವಾದವೇ? ಹೋಗಿ ಬನ್ನಿ. ಮಹಾರಾಣಿಗೆ ನಮಸ್ಕರಿಸಿ ಬಾಗಿಲ ಬಳಿ ನಡೆದವರು ಚಕ್ಕನೆ ನಿಂತರು ಅಮಾತ್ಯರು. ಒಬ್ಬ ದಾಸಿ ಮರೆಯಾಗುವುದನ್ನು ಕಂಡು. ಮಿತ್ರರೇ, ಲಿಚ್ಚಪ್ಪಿಯ ಈ ಭಾಗ ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ. ಮುಂದಿನ ಭಾಗದಲ್ಲಿ ಲಿಚ್ಚಪ್ಪಿಯನ್ನು ಕೊಲ್ಲಲು ಸಂಚು ಮಾಡಿದ್ದವರು ಯಾರು? ಲಿಚ್ಚಪ್ಪಿ ರಾಜನನ್ನು ಕೊಲ್ಲಲು ಏನು ಸಂಚು ಮಾಡಿದ್ದಾರೆ? ಸಂಚು, ಒಳಸಂಚುಗಳು, ಮಂತ್ರಿಗಳ ಮುಂದಿನ ನಡೆಯೇನು? ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ವಿಶ್ವಾಸಿ ಹಿರಿಸಾವೆ ಕಿರಣ್.